ನಾವು ಬರಬಾರ್ದು. ಕೊಟ್ಟದಾಗಿ ಯಾತ ನೀರಾವರಿಯು ಸುಮಾರು 20 ವರ್ಷಗಳ ಹಿಂದೆ ಈ ಯೋಜನೆಯು ಜಾರಿಯಾಗಿದೆ. ಇದು ಒಂದು 18 ಹಳ್ಳಿಗಳಿಗೆ ಸುಮಾರು ಎಷ್ಟು ಹೆಕ್ಟೇರ್? 18,000 ಹೆಕ್ಟೇರ್ಗಳಿಗೆ ಈ ಒಂದು ನೀರಾವರಿ ಯೋಜನೆಯು ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ಇದು ಅನುಕೂಲ ಆಗ್ತಾ ಇದೆ. ಆದರೆ ಈ ಒಂದು ಯೋಜನೆಯು ಕೇವಲ ಒಂದು 8 ಹಳ್ಳಿಗಳಿಗೆ ಅಷ್ಟೇ ಈ ಒಂದು ಯೋಜನೆಯು ಜಾರಿ ಆಗ್ತಾ ಇದೆ. ಒಂದು 8 ಹಳ್ಳಿಯ ಜನಗಳಿಗೆ ಈ ನೀರಾವರಿಯ ಸೌಲಭ್ಯ ವಂಚಿತ ಆಗ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಭಾರತೀಯ ಕಿಸಾನ್ ಸಂಘದವರು ಒಂದು 8 ಹಳ್ಳಿಯ ಜನಗಳಿಗೆ ಏನು ತೊಂದರೆ ಆಗ್ತಾ ಇದೆಯಲ್ಲ, ಆ ತೊಂದರೆ ಒಂದು ನಿವಾರಣೆಗಾಗಿ ಈ ಒಂದು ಹೋರಾಟವನ್ನು ಸುಮಾರು 8 ದಿನಗಳ ಪರ್ಯಂತರ ಶಾಂತಿ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಒಟಬಾಗಿಯ ಯಾತ ನೀರಾವರಿಯ ಒಂದು ಈ ಸಂಬಂಧಪಡುವಂಥ ಅಧಿಕಾರಿಗಳು ಮತ್ತು ಇಲ್ಲಿರುವಂಥ ಜನಪ್ರತಿನಿಧಿಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ಇದರ ನೀರಿನ ಪ್ರಯೋಜನ ಆಗಬೇಕು. ಆ ದಿಶೆಯಲ್ಲಿ ಒಂದು ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ನಮ್ಮ ರೈತ ಬಾಂಧವರಿಗೆ ಸಹಾಯ ಸಹಕಾರವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. ಒಂದು 18 ಹಳ್ಳಿಗಳಿಗೆ ಇದು ಈ ಯೋಜನೆ ಇದೆ. ಒಂದು 8 ದಿನಗಳ ಪರ್ಯಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಏನೈತ್ರಿ? ನೀರಿನ ಸಮಸ್ಯೆನೇ ಇದೆ. ಒಂದು 8 ಹಳ್ಳಿಗಳಿಗೆ ಮೋಟರ್ ಸರಿಯಾಗಿ ನಡೀತಾ ಇಲ್ಲ ಅವು, ಮತ್ತು ನೀರು ಹೋಗಿ ಮುಟ್ತಾ ಇಲ್ಲ. ಮತ್ತು ಕೆಲವೊಂದು ಬೇಡಿಕೆಗಳಿದಾವೆ ರೈತರ ಇಲ್ಲಿ. ಆ ಬೇಡಿಕೆಗಳಿಗೆ ಹೇಳ್ತಾರೆ. ಒಂದು 5-6 ಬೇಡಿಕೆ ಇದಲ್ಲ, ಒಂದು ಎಷ್ಟು ಒಂದು 10 ಸಂಪೂರ್ಣ ಮಾಹಿತಿ ಇವರು ನಮ್ಮ ರಾಜಪ್ಪ ಇವರು ಹೇಳ್ತಾರೆ. ರಾಜಪ್ಪ ಶಿವಪ್ಪ ಒಳ್ಳೆ ಪರಿಚಯ ಮಾಡಿಕೊಡ್ರಲ್ಲ. ಭಾರತ್ ಕಿಸಾನ್ ಸಂಘದಂತ ಯೋಜನೆ ನೋಡ್ರಿ, ಇದು ಕೊಟಬಾಗಿ ಯಾತ ನೀರಾವರಿಯ ಸಮಸ್ಯೆ ಸಲುವಾಗಿ ನಾವು ಹೋರಾಟ ಮಾಡ್ಬೇಕಂತ ನಿರ್ಧಾರ ಮಾಡಿ ಭಾರತೀಯ ಕಿಸಾನ್ ಸಂಘಟನೆ ಚಿಕ್ಕೋಡಿ ತಾಲೂಕು ಘಟಕದಿಂದ ಸ್ಟಾರ್ಟ್ ಮಾಡಿದೀವಿ. ಅದಾದ ನಂತರ ಅದು ಹೆಂಗ ಸ್ವರೂಪ ಪಡ್ಕೋತಂತಂದ್ರ ಅದ ಮನವಿಗಳ ಎಸಿ ಅವರಿಗೆ, DC ಅವರಿಗೆ, ತಹಶೀಲ್ದಾರ್ ಅವರಿಗೆ, RC ಅವರಿಗೆ, ಆಮೇಲೆ ನೀರಾವರಿ ಇಲಾಖೆ ಅವರಿಗೆ ಕೊಟ್ಟ ನಂತರ ನಾವು ಮತ್ತ ಒಂದು ವಾರ ನಂತರ ಈ ಎಲ್ಲ ಏನು ಮನವಿ ಕೊಟ್ಟಿದ್ದಲ್ಲ ಮತ್ತ ಭೇಟಿಯಾಗಿ ನಾವು ಅದ್ರ ಬಗ್ಗೆ ಸಮಸ್ಯೆ ಚರ್ಚೆನೂ ಮಾಡಿ ಬಂದಿವಿ. ಅದಾದ ನಂತರ ಯಾವುದೂ ಕೆಲಸ ಪೂರ್ಣ ಪ್ರಮಾಣ ಅಲ್ಲ, ಸಣ್ಣ ಪ್ರಮಾಣದಾಗೂ ಸ್ಟಾರ್ಟ್ ಆಗಲಿಲ್ಲ, ಪ್ರಾರಂಭ ಆಗಲಿಲ್ಲ. ಅವಾಗ ನಾವು ಮತ್ತೊಮ್ಮೆ ಏನು ಕೆಲಸ ಮಾಡಿದಂದ್ರೆ ಆಲ್ಮಟ್ಟಿಗೆ ನಮ್ಮ ನೀರಾವರಿ ಸಚಿವರು ಬರ್ತಾ ಇದಾರೆ ಅನ್ನೋದು ಮಾಹಿತಿ ಸಿಕ್ಕ ತಕ್ಷಣ ಇಲ್ಲಿಂದ ಒಂದು 7 ಜನ ರೈತರು ಕೂಡಿ ಅಲ್ಲೇ ಹೋಗಿ ವಸ್ತಿ ನಿತ್ತ ಮುಂಜಾನೆ ಅವರಿಗೆ, ಇಲ್ಲಿಂದ 300 ಕಿಲೋಮೀಟರ್ ಆಗ್ತದೆ, ವಸ್ತಿ ನಿತ್ತ ಮುಂಜಾನೆ ಎದ್ದ ಅವರಿಗೆ ಭೇಟಿಯಾಗಿ ಅವ್ರು ಅಲ್ಲಿಂದ ಕಾರ್ಯ ಸ್ಟಾರ್ಟ್ ಮಾಡಿದಾರೆ. ಅವ್ರು ಏನಂತಂದ್ರ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮುಖಾಂತರ ಮಾತಾಡಿ, ಯಾರ ನಮ್ಮ ಬೆಳಗಾವಿ ನೀರಾವರಿ CA ಅವರಿಗೆ ರಾಥೋಡ್ ಅಂತಿದಾರ ಅವ್ರಿಗೆ ಮಾತಾಡಿ ಹೇಳಿದಾವು ಕೂಡ ಏನೂ ಕೆಲಸ ಆಗ್ಲಿಲ್ಲ. ಅದಾದ ನಂತರ ನಾವೇನ ಭಾರತೀಯ ಕಿಸಾನ್ ಸಂಘ ಮತ್ತು ಎಲ್ಲಾ ಸಂಘಟನೆಯವ್ರು ಕೂಡಿ, ಎಲ್ಲಾ ಸಂಘಟನೆಯ ರೈತರು ಕೂಡಿ ಒಂದು ನಿರ್ಧಾರಕ್ಕೆ ಬಂದಿವಿ. ಏನ್ ನಿರ್ಧಾರಕ್ಕೆ ಬಂದಿವಿ ಅಂದ್ರ, ಇದು 20 ವರ್ಷ ಸಮಸ್ಯೆ ಐತಿ, ಇದು 1 ದಿವಸ 2 ದಿವಸ ಮುಗಿಯಂಗಿಲ್ಲ ಅಂದ ನಾವು ಅಹೋರಾತ್ರಿ ಹೋರಾಟಕ್ಕೆ ಇಲ್ಲಿ ಪ್ರಾರಂಭ ಮಾಡಿದ್ವಿ. ಎಲ್ಲಿ ನಮ್ಮ ಕೊಟಬಾಗಿ ಆತನ ಲಿಫ್ಟ್ ಏನೈತಿಲ್ಲ, ಇಲ್ಲೇ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ನಂತರ ಇವತ್ತಿಗೆ 8 ದಿನ ಕಳೆದ್ರು ಕೂಡ ಅವ್ರೇನು ನಾವು ಇಲ್ಲಿ ಹೋರಾಟ ಮಾಡಿದ ನಂತರ 1-2 ಕೆಲಸ ಮಾಡ್ಯಾರ, ಸಣ್ಣ ಪುಟ್ಟ ಕೆಲಸ. ಏನಪ್ಪಾ ಅಂತಂದ್ರ ಇಲ್ಲಿ ಟೋಟಲ್ 9 ಮೋಟರ್ ಇರ್ಬೇಕಾಗಿತ್ತು. 9 ಮೋಟರ್ದಾಗ 5 ಮೋಟರ್ ಅಷ್ಟೇ ಇದಾವ ಇಲ್ಲಿ ನೀರ್ ಎತ್ತುವಂತ ಮೋಟರ್ಗಳು. 1 ಮೋಟರ್ ಬೆಲೆ ಬಂದ್ಬಿಟ್ಟ ಕೋಟಿ ಮೇಲೆ ಬೆಲೆ ಬಾಳುವಂತ ಮೋಟರ್ಗಳು ಇದಾವ. ಅಂತ ಮೋಟರ್ಗಳೊಳಗ 2 ಮೋಟರ್ ನಾವು ಬಂದ ನಂತರ ರಾತ್ರಿ 3 ಗಂಟೆಗೆ ಹೇರಿ ಕಳಿಸ್ಯಾರ ರಿಪೇರಿಗೆ ಅಂತ ಹೇಳಿದಾರ ನಮಗ್. ಅದಾದ ನಂತರ ಇನ್ನು 2 ಮೋಟರ್ ಏನದಾವಲ್ಲ ಬೆಂಗಳೂರು ಕಳಿಸಿ 1.5 ವರ್ಷ ಆಯ್ತು. ಅವು ಎಲ್ಲಿದಾವ ಅನ್ನೋದು ಮಾಹಿತಿನೇ ಇಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ. ಮತ್ತೊಂದು, ಕಾಲುವೆ ಮೇಲೆ ಇರುವಂತಹ ಅನಧಿಕೃತ ನೀರಾವರಿ ಮೂಲಗಳು ಏನಿದ್ವಲ್ಲ
ನಾವು ಇಲ್ಲಿ ಬಂದ ನಂತರ ಅರ್ಧ ಕಾಮಗಾರಿ ಆಗಿದಾವು, ಇನ್ನು ಅರ್ಧ ಆಗಾಕ್ ತಯಾರಿಲ್ಲ. ಯಾಕೆ ಆಗುದಿಲ್ಲ ಅವ? ಇದು ಒಂದು ದೊಡ್ಡ ಸಮಸ್ಯೆ ಅದ. ಅರ್ಧ ಕಾಮಗಾರಿ ಆದಾಗ ಕೇವಲ 2 ಮೋಟರ್ದಿಂದ ಮೇಲೆ 3 ಮೋಟರ್ ಚಾಲುವಾಗ 2 ಮೋಟರ್ದಿಂದ 24 ಗಂಟೆ ಒಳಗ ಅವ್ರ ರೆಕಾರ್ಡ್ದಾಗ ಅವ್ರ ಕೊಟ್ಟಿದಾರು. ಯಾರು ಕೊಟ್ಟಿದಾರ? ಅಧಿಕಾರಿಗಳು ಕೊಟ್ಟಿದಾರ. ಇಲ್ಲಿರುವಂತವ್ರ ಏನಪ್ಪಾ ಅಂತಂದ್ರ 8ನೇ ನಂಬರ್ ಗೇಟ್ ದಾಟಿದ್ ನೀರು. ಟೋಟಲ್ ಇರೋ 8 ಗೇಟ, 1 ಟೇಲ್ ಎಂಡ. ಆಮೇಲೆ ಟೇಲ್ ಎಂಡ್ 30 ತಾಸಿನೊಳಗೆ ಟೇಲ್ ಎಂಡ್. ಇದು ಯಾವಾಗ 10 ವರ್ಷದಾಗ ಇದ ಮೊದಲನೇ ಬಾರಿ ಅದು ಹೋದ. ಇವತ್ತಿಗೆ ಎಷ್ಟು ಕಳಿಸ್ಯಾರಪ್ಪ ಅಂತ ನೀರ ಬೊಂಬಲ್ ಹೊಡಕ ಟೇಲ್ ಎಂಡಕ 2 ಎಕರೆ ನೀರು ಹೈಯೆಸ್ಟ್ ನೀರು ಹೋಗೈತಿ. ಅವ್ರ ಅಧಿಕಾರಿಗಳು ಮುಟ್ಸ್ಬೋದು ಮೇಲೆ ಏನಂತಂದ್ರ ನಾವು ಕೊಟ್ಟಿದ್ದೇವೆ ಏನು ಕೊಟ್ಟಿಲ್ಲ. ಇದು ನಮ್ಮೆಲ್ಲ ಒಂದು ರೈತರ ಹೋರಾಟದ ಸಮ್ಮುಖದೊಳಗ 2 ಎಕರೆ ನೀರು ಹೈಯೆಸ್ಟ್ ನೀರು ಕೊಟ್ಟಿದ್ದಾರೆ ಇಷ್ಟ. ಅದಕ್ಕೆ ನಮಗೆ ಮತ್ತೊಂದು ದೊಡ್ಡ ಏನು ವಿಚಾರ ಐತಿ ಅಂತಂದ್ರ ಮಾನ್ಯ ಜಿಲ್ಲಾಧಿಕಾರಿಗಳ ಆಮೇಲೆ RC ಅವ್ರ 4 ಜಿಲ್ಲಾಧಿಕಾರಿಗಳ ಮೇಲೆ ಸಂಬಂಧಪಟ್ಟಂತವ್ರು RC ಅವ್ರ ಜಾನಕಿ ಮೇಡಮ್ ಅವರು ಏನು ತಪ್ಪು ಮಾಹಿತಿ ಕೊಟ್ಟಿದಾರ ಅಂತಂದ್ರ ನಮಗ ಹಿಡಕಲ್ ಡ್ಯಾಮ್ದಾಗ ನೀರಿಲ್ಲ, ಅದಕ್ಕೆ ನಿಮ್ ಬಿಡಂಗಿಲ್ಲ ಅಂತ ನಮ್ಮ ಮನವಿಗೆ ಹೊಳ್ಳಿ ಉತ್ತರ ಕೊಟ್ಟಿದಾರ ಅವ್ರು. ಇದೊಂದು ದೊಡ್ಡ ತಪ್ಪು ಮಾಡಿದಾರ. ಯಾಕಂದ್ರ ಹಿರಣ್ಯಕೇಶಿ ನದಿ ಹರಿಯಾಕತ್ತ ಇವತ್ತಿ 30ರಿಂದ 35 ದಿವಸ ಆತು. ಹಿಡಕಲ್ ಡ್ಯಾಮ್ಕ ಈ ಕೊಟಬಾಗಿ ನೀರಾವರಿಗೆ ಯಾವಾಗ ಸಂಬಂಧ ಇರ್ತದಂದ್ರೆ ಬೇಸಿಗೆ ದಿನದಾಗ ಕುಡಿ ನೀರಿಗೆ ಅಷ್ಟೇ ಸಂಬಂಧ ಇರ್ತದ. ಈಗಿಲ್ಲದ. ಈಗ ಹೊಳಿ ಹರಿತಿರ್ತದ ಹಿರಣ್ಯಕೇಶಿ, ಈಗ ಆ ನೀರು ಬಿಡ್ಬೇಕು. ಅದಕ್ಕೆ ನಾವೇನು ಇವತ್ತು ಕೇಳಾತೇವ ಅಂತಂದ್ರ 18 ಹಳ್ಳಿಯ ಸಮಸ್ಯೆ ಐತಿ, 1 ಲಕ್ಷ ಜನಸಂಖ್ಯೆ ಐತಿ. ಅದ್ರೊಳಗಿಂದ 200-300 ಜನ ಪ್ರತಿ ದಿವಸ ರಾತ್ರಿ ಆಗಲಿ ದನ ಕರ ಜಾನುವಾರುಗಳು ಎಲ್ಲಾ ಬಿಟ್ಟು ಬಂದ ಇಲ್ಲಿ ನಡೆದಿರುವಂತ ಅವ್ಯವಹಾರಗಳನ್ನ ಸರಿಪಡಿಸೇ ಹೋಗ್ಬೇಕಂತ ನಾವು ಕೂತಿದ್ದೇವೆ ಇಲ್ಲಿ. ಆದ್ರ ಇಲ್ಲಿವರೆಗೆ ಯಾವ ಅಧಿಕಾರಿ ಮನವಿ ಕೊಟ್ಟಂತವ್ರು ಬಂದಿಲ್ಲ. ಒಬ್ರು ನೀರಾವರಿ ಅಧಿಕಾರಿಗಳು ಇಲ್ಲಿ ಬಂದ ಅರ್ಧ ಮುರ್ಧ ಉತ್ತರ ಕೊಡಾಕತ್ತಿರು. ಅದಕ್ಕೆ ನಾವೇನ್ ಹೇಳಿದೆವು, ನಿಮ್ಗೆ ಎಷ್ಟು ಇದೆ ಅಷ್ಟೇ ಕೊಡ್ರಿ, ಉಳಿದು ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನೀವು ಇಲ್ಲಿ ನಮಗ್ ಉತ್ತರ ಕೊಡ್ಬೇಡ್ರಿ. ಯಾಕಂದ್ರೆ ನಿಮ್ ಉತ್ತರ ಕೊಟ್ಟು ನೋಡಿ ನಮಗ್ ಸಾಕಾಗೈತಿ. ಅದಕ್ಕೆ ನಾ ಇವತ್ತು ಏನ್ ಹೇಳಾಕತ್ತೇವ ಅಂದ್ರ ಮತ್ತು ಹೇಳಾಕತ್ತೇವು, ನಾಳೆ ನಮ್ ದನಕರ ಇಲ್ಲ ಬರೋದವು. ಆಮೇಲೆ ಇದು ಶಾಂತಿಯುತ ಹೋರಾಟ, ಕಾನೂನಾತ್ಮಕ ಹೋರಾಟ. ಮತ್ತು ಇಲ್ಲಿ DC ಅವರಾಗ್ಲಿ RC ಅವರಾಗ್ಲಿ ಇಲ್ಲಿ ಬಂದು ಈ ಮನವಿಗೆ ಸಂಬಂಧಪಟ್ಟಂತ ಪ್ರಥಮ ವರದಿಯನ್ನು ತಗೋಬೇಕು. ಅವ್ರ ನೀರಾವರಿ ಇಲಾಖೆಯವ್ರಿಗೆ ಪ್ರಥಮ ವರದಿ ತಗೋಬೇಕು. ಪ್ರಥಮ ವರದಿ ಅಂದ್ರೆ ಅವ್ರಿಗೆ ಗೊತ್ತೈತಿ, ಇಲ್ಲಿ ಕೇಳ್ಬೇಕು ನಾವು. ಯಾಕಲ್ವ ಇದು ಗೊತ್ತಾ ಇಲ್ಲ ಅವ್ರಿಗೆ. ಪ್ರಥಮ ವರದಿ ಏನಪ್ಪಾ ಅಂತಂದ್ರ ಇಡ್ ದಿವ್ಸ ನೀರ್ ಯಾಕೆ ಹೋಗ್ಲಿಲ್ಲ, ಇದು ಪ್ರಥಮ ವರದಿ ತಗೋಕ್ 1 ತಿಂಗಳ ಟೈಮ್ ಹತ್ತಂಗಿಲ್ಲ. 4ರಿಂದ 5 ತಾಸು ನೀರಾವರಿ ಅಧಿಕಾರಿಗಳು ಅದನ್ನ ಪೂರಾ ಸುತ್ತೊಡಗ್ ಪ್ರಥಮ ವರದಿ ತಗೋಬೇಕು. ಯಾಕಂದ್ರ 100ಕ್ಕೆ 100 ಹದಿಗೆಟ್ಟಿದ ಕೆಲಸ ಇಲ್ಲಿ ಒಂದ್ ಸ್ವಲ್ಪನೂ ಸರಿ ಇಲ್ಲ. ಅದಕ್ಕೆ ಏನೈತಿ ನಮ್ದು ಮತ್ತೊಮ್ಮೆ ಹೇಳಾಯ್ತೇವು, DC ಅವ್ರು RC ಅವ್ರು ನೀವೇನ್ ನಮ್ಗೆ ಇಲ್ಲಿ ಬಂದು ಭೇಟಿ ಆಗೋದು ಬೇಡ. ನೀವ್ ಯಾಕೆ ಭೇಟಿ ಆಗಿಲ್ಲ, ಏನಾಗಿಲ್ಲ ಅನ್ನೋದು ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗಾರ್ದೆವು ಇಷ್ಟೆಲ್ಲಾ ರೈತರು ಕೂಡಿ. ಇದು ಯಾಕಂದ್ರೆ 1 ಲಕ್ಷ ರೈತರ ಸಮಸ್ಯೆ ಐತಿ. ಅದಕ್ಕೆ ನೇರವಾಗಿ ನಾವು ಹೇಳ್ತೇವೆ, ನಾಳೆ ದನಕರ ಬಂದು ಅಂದ್ರೆ ನಾವು ಮೇವಿನ ವ್ಯವಸ್ಥೆ ಮಾಡೋರಿಲ್ಲ. ನಮ್ ಕಡೆ ದನಕರಿಗೆ ಬರಗಾಲ ಬಿದ್ದೈತಿ. ಆಮೇಲೆ ನಾವು 10 ಲಕ್ಷ 1 ಲಕ್ಷ 10,000 ಹಿಂಗ್ ರೈತರು ಕೊಡಾಕ್ ನಮ್ ಕಡೆ ಏನಿಲ್ಲ. ಯಾಕಂತಂದ್ರೆ ಎಲ್ಲಾ ರೈತರ ನೀರು ಬರಗಾಲ ಇರೋದ್ರಿಂದ ಊರ್ ಬಿಟ್ಟು ದುಡಿಯಾಕ್ ಹೋಗಿದಾರು. ನಮ್ಮ ಹೆಸರು ಮಾದೇವ್ ಬರಮಪ್ಪ ಕಿವಾಡ. ಏನಿಲ್ಲ ಸರ್, ನಾವು ಈಗಾಗಲೇ ರಾಜಪ್ಪ ಎಲ್ಲ ಹೇಳ್ರು. ನಾವು ಚಿಕ್ಕೋಡಿ ತಹಶೀಲ್ದಾರು, AC ಅವರು, DC ಅವರು ಅವ್ರಿಗೆ ಏನು ಮನವಿ ಕೊಡ್ಬೇಕಾಯ್ತು ಮನವಿನೂ ಕೊಟ್ಟು, ಮನವಿ ಕೊಂಡ್ರೆ 8 ದಿವಸ ಆದ ನಂತರ ಅವ್ರಿಗೆಲ್ಲ ಹೋಗಿ ನಾವು ಪ್ರತ್ಯಕ್ಷ ಭೇಟಿ ಆದ್ರೂ ಅವ್ರು ಯಾರೋ ಅಧಿಕಾರಿಗಳು ಇಲ್ಲ, ನಮಗೆ ಪ್ರತಿ ಉತ್ತರ ಅವ್ರು ಯಾರೂ ಕೊಡೋದಿಲ್ಲ. ಅದಾದ ನಂತರ 1 ವಾರ ಆದ ನಂತರ ನಾವು ಆಲಮಟ್ಟಿ ಡ್ಯಾಮ್ಗೆ ಹೋಗಿ ಸಚಿವರಿಗೆ ಭೇಟಿ ಇದ್ದೆವು. ಸಚಿವರು ಏನು ಹೇಳ್ರು, ಅದಕ್ಕೆಲ್ಲ ನಮಗೆ ಕರೆ ಅರ್ಜಿ ಕೊಟ್ಟು ಅವ್ರು ಅರ್ಜಿ ತಗೋ ಹೋಗ್ತಾರೆ. ಅವ್ರಿಗೇನು ಹೇಳಿದ್ವು, ಕರೆ ಮುಖಾಂತರ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಅದಕ್ಕೆಲ್ಲ ಅವ್ರು ಕರೆ ಮಾಡ್ರಿ. ಅವ್ರು ಸಚಿವರು ಯಾರ ಹೆಸರು ಹೇಳ್ರಲ್ಲ, ರಾಮರಿ ರೆಡ್ಡಿ ಅವರು, ನೀರಾವರಿ ಸಚಿವರು. ಅಲ್ಲಿಂದ ಅವ್ರು ನಮ್ಮ ಬೆಳಗಾವ ರಾಠೋಡ್ ಸರ್ಗೆ ಫೋನ್ ಮಾಡ್ರು. ಅವ್ರದ್ದು ತಕ್ಷಣ ನಮ್ಗೆ ಕಾಲ್ ಮಾಡ್ರಿ. ಅವರು ಏನೆಲ್ಲ ನಮ್ಗೆ ಹಿಂಗ ಅಡಚಣೆ ಐತಿ, ಏನ್ ಅಡಚಣೆ ಐತಿ ಕೇಳಿದ್ವಿ ನಾವು. ನಮ್ಗೊಂದು 1.5 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಬೇಕಂದ್ರೆ ಅವ್ರು ನಾವು ಅದಕ್ಕೆಲ್ಲ ಸಚಿವರು ನಾವು ಮಾತಾಡ್ಸಿದ್ವು. ಯಾರ ಸಚಿವರು ಯಾರು? ರಾಮರಿ ರೆಡ್ಡಿ ಅವ್ರನ್ನ ಜೋಡಿ ಮಾತಾಡಿದ್ರಿ. ಈ ಲೋಕಲ್ ನಮ್ಗೆ ಮಿನಿಸ್ಟರ್ ಆದಾಗ ಅವ್ರು ಏನಾದ್ರು ನಂಗೆ 5 ಕೋಟಿ ಕೊಡಕ್ಕಾಗಿಲ್ಲ, 1.5 ಕೋಟಿ ರೂಪಾಯಿ ನಿಮ್ಗೆ ಸಹಾಯಧನ ಮಾಡ್ತೇವೆ, ನೀವು ಅದಕ್ಕೆಲ್ಲ ನಾವು ತಕ್ಷಣ ಬಿಡುಗಡೆ ಮಾಡಿಸ್ಬೇಕಂತ ಇಟ್ರು. ಅವ್ರ ರಾಟ್ರು ಸರ್ ನಾವು ಹೇಳಿದ್ವಿ, ಇಲ್ಲ ಸರ್ ಹಿಂಗ ಇಲ್ಲ, ಅಷ್ಟೇ ನಮಗೆ ಮೋಟ್ರ್ ಕೊಡ್ರಿ, ನಾವು 4 ಮೋಟ್ರ್ ಎಲ್ಲ ರಿಪೇರಿ ಆಗ್ಬೇಕು. ಮತ್ತು KEB ಒಂದೈತ್ರಿ, 12 ಲಕ್ಷ ರೂಪಾಯಿ KEB ಶಾಂಕ್ಷನ್ ಆಗಿತ್ರಿ. ಅದು ಇಲ್ಲಿವರೆಗೆ ಇಲ್ಲ, ಎಲ್ಲ ಖರ್ಚಾಗಿ ತಿಂದಿದ್ದಾರೆ ಅವ್ರಿ. 12 ಲಕ್ಷ ಖರ್ಚಾಗಿ ತಿಂದರು. 27 ಲಕ್ಷ ರೂಪಾಯಿ ನಮ್ಗೆ ನಾವು ಡಿಸೆಂಬರ್ 4 ತಾರೀಕು ಚಿಕ್ಕೋಡಿ ಹೋರಾಟ ಮಾಡಿದ್ವು. ಆಳಾಗಿ ನಮ್ಮ ಚಿಕ್ಕೋಡಿ ಸಾಹೇಬ ಪೆಂಡೇಕರ್ ನಮಗೆ ಇಲ್ಲಿ ಜೂನ್ವರೆಗೆ ನಿಮ್ದು ಎಲ್ಲಾನು ನಾವು ರಿಪೇರಿ ಮಾಡ್ತೇವೆ, ನಿಮ್ಮ ಹೋಳು ತೆಗಿತೇವೆ ನಮಗೆ ಆಶ್ವಾಸನೆ ಕೊಟ್ಟರು. ಆ ಪ್ರಕಾರ ನಾವು 27 ಲಕ್ಷ ರೂಪಾಯಿ ಅವ್ರು ಶಾಂಕ್ಷನ್ ತಗೊಂಡ್ರು.
ಆ 27 ಲಕ್ಷ ರೂಪಾಯಿ ಕೆಲಸ ಮಾಡಿಲ್ರಿ ಅವ್ರ ಎಲ್ಲ ಖರ್ಚಾಗಿ ತೆಗೆದವರು. ನಮ್ಮ ನಿನ್ನೆ ಅಲ್ಲಿ ನಮ್ಗೆ 8 ನಂಬರ್ ಗೇಟ್ನಾಗ 5 ಲಕ್ಷ ರೂಪಾಯಿ ಖರ್ಚು ಹಾಕ್ಯಾರ. ನಮ್ಮ ಗ್ರಾಮ ಪಂಚಾಯತ್ ಅವರು ಅಲ್ಲೇ ಹಾಕ್ಯಾರು, ಮತ್ತು ಇವ್ರ ನೀರಾವರಿ ಡಿಪಾರ್ಟ್ಮೆಂಟ್ ಅಲ್ಲೇ ಹಾಕ್ಯಾರ. ಅವ್ರ ನಿನ್ನೆ ನಾವು ಲೋಕಾಯುಕ್ತ ನಾವು ಸ್ವಲ್ಪ ತಿಳಿಸೇವ್ರಿಗೆ ಅರ್ಜಿ ಕೊಟ್ಟಿದಾರೆ ಹಂಗ ಹೇಳಿದಾರೆ. ಏನು ಕೂಡ ಅವ್ರು ಎಲ್ಲ ರೆಡಿ ಮಾಡಿ ಅವ್ರ ರೈತರ ಈ ಮೌಖಿಕವಾಗಿ ತಿಳಿಸಿದ್ರಿ. ಅವ್ರ ಮನೆ ಸಾಹೇಬ್ರು ಬಂದು ಕೇಳಿದ್ವಿ ನಾವು, ಸರಿ ಎಲ್ಲ ಖರ್ಚು ಎಲ್ಲಿ ಹಾಕಿರಿ? 8 ನಂಬರ್ ಹಾಕಿದ್ವು, ಇಲ್ಲಿ ಈ 2ನೇ ಹಂತನಾಗ ಖರ್ಚು ಹಾಕಿದೆವು. ಇಲ್ಲಿ ಯಾವ ಕೆಲಸ ನಾವು ಹೋಗಿ ಎಲ್ಲ ರೈತರು ಹೋಗಿ ನೋಡಿದ್ವು, ಅಲ್ಲಿ ಯಾವ್ದು ಏನು ಕೆಲಸ ಇಲ್ಲ. ಎಲ್ಲ ಅವ್ರ 2 ನಂಬರ್ ಬಿಲ್ ತೆಗ್ದಾರ, ಮತ್ತೆ ಅವ್ರ ಕಡೆ ಫೈಲು ಇದೆ. ಅದನ್ನ ನಾವೆಲ್ಲ ರೈತರು ಕೂಡಿ ನಾವು ಲೋಕಾಯುಕ್ತಕ್ಕೆ ಹೋಗಿರ್ದೆವು. ಈಗ ಅಲ್ಲಿವರೆಗೆ ನಮಗೆ ನಾವು ಬಂದು ಎಲ್ಲ ಏನು ಅರ್ಜಿ ಕೊಟ್ಟಿಲ್ಲ. ನಾವು ಬಂದ ಮತ್ತೆ ಸರ್ 2ನೇ ಮೋಟ್ರ್ ನಾವು ಬೆಳಗಾವ್ ಬಾಗಿ ತಂದು ಕಾಂಟ್ರಾಕ್ಟರ್ ಕೊಟ್ಟಿರಿ, ಅವ್ರು ನಮ್ಮ ಊರವ್ರಿ. ಅದನ್ನ ಮೋಟ್ರ್ ತರಿಸಿ ನಾವು ರಾತ್ರಿ ನಿಂತ ಮೋಟ್ರ್ ಅದನ್ನ ಕುಣಿಸಿದ್ವಿ. ಕುಣಿಸಿದ ನಂತರ ನಾವು ಎಲ್ಲ ಅವ್ರ ರೈತ ಆಫೀಸರ್ ಹೇಳಕತ್ತರು 3 ಮೋಟ್ರ್ ಇದ್ರೆ ನೀರು ಹೋಗ್ತೈತಿ, 2 ಮೋಟ್ರ್ ಇದ್ರೆ ನೀರು ಹೋಗೇನಂದ್ರ ಸಾಹೇಬ್ರ 2 ಮೋಟ್ರ್ ಕುಣಿಸ್ರಿ. ಮತ್ತ ಅದಕ್ಕೆ ಪಂಪ್ನ ರಿಪೇರಿ ಮಾಡಕ್ ಒಬ್ರನ್ನ ಇವ್ರು ಕಳಿಸಿವ್ರಿ ನಾವು ಕಾಂಟ್ರಾಕ್ಟರ್ನ. ಪಂಪ್ದಾಗ ಎಲ್ಲ ಚಪ್ಪಲ ಮತ್ತು ಅರಿವಿ ತೆಂಗಿನಕಾಯಿ ಇವೆಲ್ಲ ಸಿಕ್ಕಿದ್ವು ನಮ್ಮ ಮುಂದೆ. ಅದನ್ನೆಲ್ಲರೂ ಕೂಡ ನಾವು ಒಂದು 7-8 ಮಂದಿ ಇದ್ವಿ. ಒಟ್ಟೆ ಅದನ್ನೆಲ್ಲ ಚೊಕ್ ರಿಪೇರಿ ಮಾಡಿಸಿದ್ವು. 8 ವರ್ಷದಿಂದ ಬಂದಿತ್ತಾರ ಅದ್ರಿ ಮೋಟ್ರ್? ಏನ್ರಿ ಮೋಟ್ರ್ 8 ವರ್ಷದಿಂದ ಬಂದಿತ್ತರಿ. ಚಪ್ಪಲ್ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, 8 ವರ್ಷದಿಂದ ಬಂದದಾರ ಮೋಟ್ರ್. ನೋಡ್ರಿ ಮೋಟ್ರ್ ಅದೇ ನಮ್ಗೆ ಗುರುತಿಲ್ಲ ಸರ. ಆದ್ರೆ ಈ ಕಡೆ ಬರ್ತದ್ರಿ 2 ಮೋಟ್ರ್. ಮಾನ್ಯ ನಮ್ಮ ಹಿರಣ್ಯಕೇಶವ ನದಿ ಹರಿತಾ ಇರುವಾಗ 20 ದಿವಸ ನೀರು ಈ ಕಡೆ ಬಿಟ್ರು ಅವ್ರಿ. 4ನೇ ಗೇಟ್ದಿಂದ ಈ ಕಡೆ ಬಿಟ್ರು. ನಮ್ಮ ನೀರೇ ಇಲ್ರ. ಅವ್ರ ಏನ್ ಹಾಕೋದು, ಇವತ್ತು ಸೋಮವಾರ ಬಿಡ್ತೇವೆ, ಮಂಗಳವಾರ ಬಿಡ್ತೇವೆ. ನಾವು ಬೇರೆ ಕಡೆ ಫೋನ್ ಮುಖಾಂತರ ನಮ್ಗೆ ಹೇಳ್ತಿರ ಅವ್ರು. ನಾವು ಫೋನ್ ಮಾಡಿಸ್ರು ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತೇನ್ರಿ, ನೀರು ಬಿಡ್ತೇವೆ 20 ದಿವಸ ಹೋದ್ರಿ ಸರ್. ಅವ್ರು 20 ದಿವಸ ನಾವು ಅರ್ಜಿ ತಯಾರು ಮಾಡಿದ್ರಿ. ಅರ್ಜಿ ತಯಾರು ಕೊಟ್ಟಾಗ ಇವ್ರು ಯಾರು ಬಿಡದಲ್ಲ, ಮೋಟ್ರ್ ಸುಡ್ತದ ಹೇಳ್ರಿ ಅವ್ರು. ಮೋಟ್ರ್ ಸುಟ್ಟಿರ್ತಾರೆ. ನಾವ್ ಎಲ್ಲಾ ಕಡೆ ಅರ್ಜಿ ಕೊಟ್ಟು ತಯಾರು ಮಾಡ್ಕೊಂಡು ಇಲ್ಲಿವರೆಗೆ ಬಂದ ಅದು ತಯಾರು ಮಾಡಿದ್ರಿ. ತಯಾರು ಮಾಡೋಕೆ ಏನು ಇಲ್ಲಿವರೆಗೆ ಆಗಲಿಲ್ಲ. ನಾವೆಲ್ಲ ಕೂಡ 2 ಮೋಟ್ರ್ ಸುಡ್ಲಿ ಎಲ್ಲಿ ತಗ ಅಂದ್ರೆ ಇದ ಮಾಡಿಸಿದ್ರಿ ನಾವು. ಇದ ಸೈಪಾಲ್ಗಳು ಎಲ್ಲ ಚೊಕ್ಕ ತೆಗಿಸಿದ್ವಿ, ತೆರವುಗೊಳಿಸಿದ್ವಿ. ಅದಕ್ಕೆ 2 ಮೋಟ್ರ್ ಚಾಲು ಮಾಡಿಸಿ ನಾವು ಮುಂದೆ ನಿಂತು ಚಾಲು ಮಾಡಿಸಿ ಬಿಟ್ಟಾಗ ಈಗ ಬೊಂಬಲೋಡಿಗೆ ಹೋಗೈತಿ ಸರ್. ಎಲ್ಲ ಬೊಂಬಲೋಡಿಗೆ ಹೋಗೈತ್ರಿ. ಇನ್ನು 8 ನಂಬರ್ ಇವೆಲ್ಲ ಏನೋ ಅದಾವ್ರಿ. ಆದ್ರೆ ಈಗ ಒಂದು 2 ಎಷ್ಟು ಪಿಕ್ಚರ್ಸ್ ಹೇಳ್ರಿ, 18,000 ಪಿಕ್ಚರ್ಸ್ ಹೋದ್ರಿ ಹೋಗ್ಬೇಕಾಗಿತ್ರಿ. ಆದ್ರೆ ಈಗ ಅಷ್ಟು ಹೋಗೈತ್ರಿ. ಇನ್ನೂ ಒಂದು ಬಾಂಧಾರ ತುಂಬಿ ದಿನ ಉಳಿದೆಲ್ಲ ತುಂಬಿಲ್ರಿ. 8 ದಿವಸ ಹೋಗ್ಬೇಕಾರೆ ಟೀಲ್ ಎಂಡಕ್ ಹೋಗ್ಬೇಕಾರೆ 8 ತಾಸು ನೀರು ಹೋಗ್ಬೇಕಾರೆ. ಟೇಲ್ ಎಂಡಕ್ ಹೋಗ್ಬೇಕಾರೆ 8 ದಿವಸ ಬೇಕು ಸರ್. 8 ದಿವಸ ಸತತ ಹೋದ್ರೆ ಹೋಗ್ತೈತಿ. ಅಂದ್ರೆ ಎಲ್ಲಾ ರೈತರಿಗೆ ಹೋಗಿ ಮಾಡ್ತೈತಿ. ಹೋಗಿ ಮಾಡ್ತೈತ್ರಿ. ಏನಿಲ್ಲ ಈಗ ಅವ್ರ ಏನ್ ನಮಗ್ ತೋರ್ಸಾದ್ರಿ, ಅವ್ರ ಮ್ಯಾಗಿನವ್ರ ಒತ್ತಡ ಪ್ರೆಷರ್ ಹಾಕ್ಯಾರಿ ಸರ್. ಎಲ್ಲ ಒಟ್ಟು ಟೇಲ್ ಎಂಡಕ್ ನೀರ್ ಹಾಕು ನೀವು ಹೋಗೈತಿ ಬರ್ ಕೊಡತ್ತಂದ. ಯಾವ್ದು ಒಪ್ಪಂದಿಲ್ಲ. ನೀವು ಒಪ್ಪಂದ ಅಲ್ರಿ, ಈಗ ವಿಡಿಯೋ ಹೇಳ್ತೈತಲ್ಲ ಹೋಗೈತಲ್ಲ, ಹೋಗೋಣ್ರಲ್ಲ ಅಲ್ಲೇ ಈಗ ಊಟ ಮಾಡಿ ಹೋಗ್ರಿ ಸರ್. ಹೋಗ್ರಿ. ಮತ್ತೆ ಈಗ ಇಲ್ಲಿವರೆಗೆ ಎಲ್ಲಾ ನಮ್ಮ ರೈತರು ನಮಗ್ ಬಂದ ಎಲ್ಲಾ ಮೇಲಾಧಿಕಾರಿಗಳು ಭೇಟಿ ಆಗೋದಕ್ಕೆ ನಾವು ಸ್ಟ್ರೈಕ್ ತಗೊಂಗಿಲ್ಲ. ಆಯ್ತಾಯ್ತು. ಈ ಸ್ಥಳೀಯ ಶಾಸಕರು MLA MP ಯಾರು ಬಂದಾರ? ಇಲ್ಲ, ಈ ಸ್ಥಳೀಯ ಯಾರು ಬಂದಿಲ್ರಿ. ನಮ್ಮ ರಾಯಬಾಗ್ ಮತಕ್ಷೇತ್ರದವ್ರ ಅವ್ರಿಗೆ ಸಂಬಂಧಪಟ್ಟ ನಾವು 12 ಹೇಳಿದೇವ್ರಿ ಸರ್. ನಾವು ರಾಯಬಾಗ್ ಮತಕ್ಷೇತ್ರಕ್ಕೆ ಬರ್ತೇವ್ರಿ. ಅವ್ರ ಮೈಂಡ್ ಬಂದ್ ನಮ್ಗೆ ವಿಸಿಟ್ ಮಾಡಿದಾರೆ. ಅವ್ರೇನಂದಾರೆ, ನಮ್ಗಿಲ್ಲ, ನಾ ಬೆಂಗಳೂರಿಗೆ ಹೋಗಿ ನಾವು ಮುಂದಿನ ಎಲ್ಲ ಚೊಕ್ಕ ಹಂತವಾಗಿ ಏನ್ ಮಾಡ್ಕೋತೇನ್ರಿ, ಅಲ್ಲಿವರೆಗೆ ನೀವು ನಿಮ್ ಸ್ಟ್ರೈಕ್ ಮುಂದುವರ್ಸಿರ್ತ ಅವ್ರು ಹೇಳಿ. ಯಾವಾಗ ಹೋಗ್ತಾನಂದಾರ ಬೆಂಗಳೂರಿಗೆ? ನಿನ್ ಶುಕ್ರವಾರ ಹೋಗ್ತಾನಿದ್ರಿ. ತಾರೀಖ್ ಯಾವಾಗ ಕೊಡ್ತಾರೆ ನಿಮ್ಗೆ? ಹೊಳ್ಳಿ ಯಾವಾಗ ಬರ್ತಾನಂದಾರ? ಹೊಳ್ಳಿ ಈಗ ನಾಳೆ ಮಂಡೇ ಬರ್ತಾಂತಿದ್ಯಾರ ಸರ್. ಮಂಡೇ ಬರ್ತಾಂತಿದಾರ. ಅವ್ರು ನೋಡ್ರಿ ಸರ್, ಅವ್ರಿಗೂ ಕರೆ ಮಾಡ್ತೇವೆ. ಬೆಂಗಳೂರದಾಗ ಏನ್ ಮಾಡ್ಕೊಂಡ್ ಬಂದು ನಿಮ್ಗೆ ಮತ್ತೆ ಎಕ್ಸ್ಟ್ರಾ ಕೊಡ್ತೇವೆ ಸರ್. ಆಯ್ತು.